ನಮಸ್ಕಾರ ವೀಕ್ಷಕರೇ, ಏನು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ಇವತ್ತು ವಧುವರರ ಸಮಾವೇಶ ನಡೀತು. ಅದೇ ತರನೇ ಪ್ರಮುಖವಾಗಿ ಹಲವಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ಒಂದು ಸಮುದಾಯದ ನಾಯಕರು ಈ ಒಂದು ಮೀಟಿಂಗ್ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಉಪ್ಪಾರ ಸಮಾಜನ ಉಳಿಸಿ ಬೆಳೆಸಿ ಮತ್ತೆ ದೊಡ್ಡ ಮಟ್ಟದ ಒಂದು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಮತ್ತೆ ಜಾತಿ ಗಣತಿ ವರದಿ ಏನಿದೆ ಆ ಆಧಾರದ ಮೇಲೆ ಉಪ್ಪಾರ ಸಮಾಜವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಮುಂಬರುವ ದಿನಗಳಲ್ಲಿ ಮತ್ತೆ ಹಲವಾರು ವಿಚಾರಗಳ ಕುರಿತು ಇವತ್ತು ಒಂದು ಸಭೆಯಲ್ಲಿ ವಿಶೇಷವಾಗಿ ಎಲ್ಲ ನಾಯಕರು ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ಒಂದು ಚರ್ಚೆ ನಡೆಸಲಾಯಿತು. ಆ ಕುರಿತಾಗಿ ನಮ್ಮೊಟ್ಟಿಗೆ ಹಲವಾರು ಮುಖಂಡರುಗಳಿದ್ದಾರೆ, ನಾಯಕರು ಇದ್ದಾರೆ, ಸಮಾಜದ ನಾಯಕರು. ಸರ್ ನಮಸ್ತೆ, ಮಾತಾಡ್ಸಿ ಸರ್. ಹೇಳಿ ಸರ್, ಇವತ್ತೊಂದು ಸಭೆ ಮಾಡಿದ್ರಿ, ಪ್ರಮುಖವಾಗಿ ಏನೇನು ನಿರ್ಣಯ ಕೈಗೊಂಡ್ರಿ? ನಾನು ಈಶ್ವರಪ್ಪ ಗುರಪ್ಪ ಸಿರ್ಕೋಳ್, ಹುಬ್ಬಳ್ಳಿಯಿಂದ ಬಂದಿರುವೆನು. ಇವತ್ತು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವಿಶ್ವವಿಖ್ಯಾತ ಟ್ರಸ್ಟ್ ವತಿಯಿಂದ ಬೆಂಗಳೂರು ನಗರದಲ್ಲಿ ಒಂದು ಋಣಾನುಬಂಧ ರಾಷ್ಟ್ರ ಮಟ್ಟದ ವಧುವರರ ಸಮಾವೇಶ ಮಾಡಿದ್ದೇವೆ. ಒಳ್ಳೆಯ ಯಶಸ್ವಿಯಾಗಿ ನಡೆಯಿತು. ನಮ್ಮ ಉಪ್ಪಾರ ಸಮಾಜದ ಯುವಕ ಯುವತಿಯರಿಗೆ ಒಂದು ಋಣಾನುಬಂಧದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ, ಎಲ್ಲ ರಾಜ್ಯದ, ಅಖಿಲ ಭಾರತದ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ಸೇರಿ ತಮ್ಮ ಮಕ್ಕಳಿಗೆ, ಯುವಕ ಯುವತಿಯರಿಗೆ ತಕ್ಕಂತೆ ವಧುವರನ್ನು ಆರಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಎಷ್ಟು ಜನ ಭಾಗವಹಿಸಿದ್ರು? ಸುಮಾರು ಒಂದು 600-700 ಜನ ಭಾಗವಹಿಸಿದ್ರು, ಆಲ್ ಓವರ್ ದ ಸ್ಟೇಟ್ ಆ್ಯಂಡ್ ಅದರ್ ಸ್ಟೇಟ್ಸ್. ಮುಂದಿನ ದಿನ ಈ ಹಿಂದೆ ನಾವು ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ. ಇನ್ನು ಮತ್ತು ಮುಂದಿನ ದಿನಮಾನಗಳಲ್ಲಿ ಮೈಸೂರು, ಬೆಂಗಳೂರು ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆದ ಕಾರಣ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯಾಗಲಿ ಎಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇವತ್ತೊಂದು ಸಭೆ ಮಾಡಿದ್ರಿ, ಏನು ನಿರ್ಣಯಗಳು? ಈ ಸಭೆಯನ್ನು ನಾವು ಮಾಡಲಿಕ್ಕೆ ಕಾರಣವೇನೆಂದರೆ, ಒಂದು ಉಪ್ಪಾರ ಸಂಘಟನೆಯನ್ನು ಮಾಡಬೇಕೆಂದರೆ ಅಖಿಲ ಭಾರತದಲ್ಲಿ ಅಷ್ಟೇ, ಅಖಿಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅಖಿಲ ಭಾರತದಿಂದ ಎಲ್ಲ ಉಪ್ಪಾರ ಸಮಾಜ ಬಾಂಧವರು ತಮ್ಮ ತಮ್ಮ ರಾಜ್ಯದಲ್ಲಿ ಒಂದಾಗಿ ನಡೆದರೆ ಸಮಾಜ ಉಳಿಯುವುದು, ಬೆಳೆಯುವುದು. ಈಗ ನಾವು ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬೀದರ್ನಿಂದ ಬೆಂಗಳೂರು, ಆಮೇಲೆ ಬೆಳಗಾವಿಯಿಂದ ಬೆಂಗಳೂರು, ಚಾಮರಾಜನಗರದಿಂದ